ಸ್ನೇಹಿತರೆ, ಕೃಷಿ ಭಾರತೀಯ ಸಂಸ್ಕೃತಿ ಎಂಬ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟವಾದಲ್ಲಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಿಮಗೆಲ್ಲ ಇವತ್ತು ಅದ್ಭುತವಾಗಿರ್ತಕ್ಕಂಥ ಒಂದು ಮಣ್ಣಿನ ಜೀವಿ ಬಗ್ಗೆ ತಿಳಿಸಿಕೊಡಲಿದ್ದೇವೆ. ನೋಡಿ, ಇದು ಮೂಲತಃ ಹಳ್ಳಿ ರೈತರಿಗೆ ಹಾಗೂ ಹಳ್ಳಿಗಾಡಿನ ಜನರಿಗೆ ಸಾಮಾನ್ಯವಾಗಿ ಈ ಒಂದು ಕೀಟವನ್ನು ನೋಡಿರ್ತೀರಿ. ಇದು ಒಂದು ಸಣ್ಣ ಕೀಟ ಆಗಿದ್ರೂ ಕೂಡ ಮಣ್ಣಿನ ಒಂದು ಆರೋಗ್ಯವನ್ನು ಕಾಪಾಡುವಲ್ಲಿ ಅತ್ಯಂತ ಹೆಚ್ಚಿನ ಪಾತ್ರ ವಹಿಸುತ್ತದೆ. ಇದಕ್ಕೆ ನಮ್ಮ ಹಳ್ಳಿ ಭಾಷೆಯಲ್ಲಿ ಕುಂಬಾರ ಹುಳ ಅಂತ ಕರಿತೀವಿ. ಯಾವ ರೀತಿಯಾಗಿ ಕುಂಬಾರ ಸೌರೆಯನ್ನು ಮಾಡಬೇಕಾದ್ರೆ ಮಣ್ಣನ್ನು ಹದ ಮಾಡ್ತಾನೋ, ಆ ರೀತಿಯಾಗಿ ಮಣ್ಣು ತೇವಾಂಶ ಇರುವಂಥ ಮಣ್ಣನ್ನು ಕುಂಬಾರ ಯಾವ ರೀತಿಯಾಗಿ ಮಣ್ಣನ್ನು ಹದ ಮಾಡ್ತಾರೋ ಆ ಥರ ನಮ್ಮ ಸಾವಯವ ಅಂಶಗಳನ್ನು ಮಣ್ಣಿನಲ್ಲಿ ಅಭಿವೃದ್ಧಿಗೊಳ್ಳೋದಕ್ಕೆ ಈ ಒಂದು ಕುಂಬಾರ ಹುಳ ಸಾಕಷ್ಟು ಸಹಕಾರ ಮಾಡುತ್ತದೆ. ಹೆಚ್ಚಿನದಾಗಿ ಎಲ್ಲಿ ಕೆಮಿಕಲ್ಗಳನ್ನು ಬಳಸದೆ ಸಾವಯವವನ್ನು ಮಾಡ್ತಾರೋ ಅಂತಹ ಪ್ರದೇಶಗಳಲ್ಲಿ ಹೆಚ್ಚಿನದಾಗಿ ನಮ್ಮ ಈ ಕೀಟಗಳು ಅಂದರೆ ಪರಿಸರ ಸ್ನೇಹಿ ಕೀಟಗಳು ಹೆಚ್ಚಿನದಾಗಿ ಬೆಳವಣಿಗೆಯನ್ನು ಹೊಂದುತ್ತವೆ. ದಯಮಾಡಿ ಇಂತಹ ಕೀಟಗಳನ್ನು ನಾಶಪಡಿಸಬೇಡಿ. ಇವು ಕುಂಬಾರ ಹುಳ ಅಂತ ಕರೀತಾರೆ. ಈ ಹೆಚ್ಚಿನದಾಗಿ ನಮ್ಮ ಮಣ್ಣಿನ ಸ್ನೇಹಿ ಜೀವಿಗಳಿವು. ಎರೆಹುಳ, ಕುಂಬಾರ ಹುಳ, ಹೀಗೆ ಅನೇಕ ಶತಪದಿ ಸಾಕಷ್ಟು ಕೋಟ್ಯಾಂತರ ಜೀವರಾಶಿಗಳು ಭೂಮಿ ಮೇಲಿದ್ದಾವೆ. ಇವುಗಳನ್ನೆಲ್ಲ ಕೆಮಿಕಲ್ ಹಾಕಿ ಕೊಲ್ಲೋದ್ರಿಂದ ನಮ್ಮ ಭೂಮಿ ಹಾಳಾಗ್ತದೆ. ನೋಡಿ, ಇದು ನೀರಿನಲ್ಲಿ ಬಿದ್ದಿತ್ತು, ಅದಕ್ಕಾಗಿ ಅದೇ ಯಾವ ಥರ ಸುರಕ್ಷತೆ ಮಾಡ್ಕೊಂಡು ಓಡೋಗ್ತದೆ ಅಂತ. ಧನ್ಯವಾದ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ನೋಡಿ, ಮಣ್ಣಿನೊಳಗೆ ಯಾಕೆ ಸೇರ್ಕೊಂತ, ಮಣ್ಣಿನ ಒಳಗಡೆ ಸೇರ್ಕೊಂಡು ಮಣ್ಣನ್ನು ಸಮೃದ್ಧಿಗೊಳಿಸ್ತಕ್ಕಂಥ ಹಾಗೂ ನೀರು ಇಂಗಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದೆ ಇದು ಹುಳ. ಧನ್ಯವಾದಗಳು ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಮಣ್ಣಿನ ಜೀವಿಯೊಂದಿಗೆ ತಮ್ಮೊಂದಿಗೆ ಬರ್ತೇನೆ. ಧನ್ಯವಾದ.